ಗೌತಮ್ ಇಬ್ಬರ ನಡುವೆ ಮಿತವಾಗಿ ಗಾಳಿಯ ಸಂಚಾರ ಆಗುವಷ್ಟು ಅವಳನ್ನು ತನ್ನಿಂದ ಸರಿಸಿ, ಒದ್ದೆ ಕೆನ್ನೆಗೆ ಅಂಟಿದ್ದ ಮುಂಗುರುಳನ್ನು ಕಿವಿಯ ಕಡೆಗೆ ಸೇರಿಸುತ್ತಾ, ಮತ್ತೊಮ್ಮೆ ಅವಳ ಮೊಗವನ್ನು ತನ್ನೆದೆಗೆ ಒತ್ತಿಕೊಂಡು, ನನ್ನ ಕ್ಷಮೆ ನಿಂಗೆ ಅಷ್ಟೊಂದು ಮುಖ್ಯನಾ? ನಿನ್ಗೇನಾದರೂ ಗೊತ್ತಿದೆಯಾ ನನ್ನ ಕ್ಷಮೆ ನಿಂಗೆ ಯಾಕೆ ಮುಖ್ಯ ಅಂತ? ಅವಳ ಪ್ರಶ್ನೆಗೆ ತನ್ನದು ಒಂದು ಪ್ರಶ್ನೆ ಸೇರಿಸಿದ. ಅವನ ಪ್ರಶ್ನೆಗೆ ಉತ್ತರಿಸದೆ ಸುಮ್ಮನೆ ಉಳಿದವಳ ನೋಡಿ, ನೀನು ನನ್ನ ಈ ಪ್ರಶ್ನೆ ಕೇಳ್ತಾ ಇರೋದು ಯಾಕೆ ಅಂತನಾದರೂ ನಿಂಗೆ ಅರ್ಥ ಆಗ್ತಾ ಇದೆಯಾ ಎಂದಿದ್ದ. ಅರ್ಥ ಆಗ್ತಾ ಇದೆ ಎನ್ನುವಂತೆ ತಲೆ ಆಡಿಸ್ತಾ ಅರ್ಥ ಆಗ್ತಾ ಇದೆ ಎಂದಿದ್ದಳು. ಹೌದು, ಯಾಕೆ ಹೇಳು. ನೀವು ಮಾತು ಬಿಟ್ಟರೆ ಒಂದು ರೀತಿ ಅನ್ನಿಸ್ತದೆ. ಯಾವಾಗಲೂ ಇದ್ದಾಗೆ ಇರಲಾಗುವುದಿಲ್ಲ. ಆ ಸಮಯ ಕಳೆಯೋದು ತುಂಬ ಹಿಂಸೆ ಎನಿಸ್ತದೆ. ನಾನು ಹೇಳಿದ್ರೆ ಅರ್ಥ ಆಗಲ್ಲ. ನೀವು ನನ್ನ ಅದೆಲ್ಲ ಏನು ಕೇಳಬೇಡಿ. ಮತ್ತೆ ತಪ್ಪಾಗಿ ಉತ್ತರ ಕೊಟ್ಟರೆ ಕೋಪ ಮಾಡಿಕೊಳ್ತೀರಾ. ಇಂದ್ರಾಣಿ ಆಂಟಿ ಜೊತೆ ಸ್ವಲ್ಪ ಮಾತಾಡ್ತೀನಿ, ಹೆಚ್ಚು ಮಾತಾಡೋಲ್ಲ ಹೇಳಿದವಳು ಎದೆಗೊರಗಿ ಹಾಗೇ ಉಳಿದಿದ್ದಳು. ಅವನಿಗೆ ಯಾವ ಮಾತುಗಳನ್ನು ಬೆಳೆಸುವುದು ಬೇಕಾಗಿರಲಿಲ್ಲ. ವಾರದಿಂದ ವಿಚಿತ್ರ ಅನಿಸಿಕೆಗಳ ಬೇಗುದಿಯಲ್ಲಿ ಬೆಂದಿದ್ದವನು ಮರು ಮಾತನಾಡದೆ ಉಳಿದಿದ್ದ. ಕಾರಿನ ಸದ್ದಿಗೆ ಎಚ್ಚೆತ್ತವನು, ತಾತ ಬಂದರು ಅನಿಸುತ್ತೆ. ನೀನು ಹೀಗೆ ಇದ್ದರೆ ಅವ್ರಿಗೆ ಇಷ್ಟ ಆಗೋಲ್ಲ ಹೇಳಿ ಹೊರಗೆ ನಡೆದಿದ್ದ. ಹೊಳ ಬಂದ ಮಹೇಂದ್ರ ಅವರು ಮೊಮ್ಮಗನ ಮುಖ ನೋಡಿ ಸೋಫಾ ಮೇಲೆ ಕುರಿತ. ಚಿನ್ನಯ್ಯ ಸಿಗ್ಲೇ ಇಲ್ಲ, ತಂಗಿ ಮನೆಗೆ ಹೋಗಿದ್ದಾನಂತೆ, ರಾತ್ರಿಗೆ ಬರ್ಬೋದೆಂದು ಅವನ ಹೆಂಡತಿ ಹೇಳಿದ್ಲು. ಬಂದರೆ ನಾಳೆ ಕಳಿಸಲು ಹೇಳಿದ್ದೇನೆ ಎಂದಿದ್ದರು. ಅವರಿಗೆ ಮೊಮ್ಮಗ ಮಧ್ಯಾಹ್ನ ಏನೂ ತಿಂದಿಲ್ಲ ಎನ್ನುವುದು ನೆನಪಿಸಿತ್ತು. ಇನ್ನು ಅವನಿಗೆ ಹೋಟೆಲ್ ಊಟ ಆಗಿ ಬರುವುದಿಲ್ಲ. ಇಂದ್ರಾಣಿ ಅಡುಗೆ ಮಾಡಿದರೆ ಇವನ್ ತಿನ್ನೋದಿಲ್ಲ. ನಾನೇ ಏನಾದರೂ ಮಾಡಬೇಕು ಎಂದುಕೊಂಡರು. ಇದೇ ವಿಷಯ ಇಂದ್ರಾಣಿಯವರ ಮನದಲ್ಲಿ ಮೂಡಿತ್ತು. ಬಂದ ಚಂದ್ರನನ್ನು ನೋಡಿ, ಅರೆ ಈಗ ಸ್ವಲ್ಪ ಗೆಲುವಾದಂತೆ ಕಾಣ್ತಿದ್ಯಾ, ಈಗ ಜ್ವರ ಬಿಟ್ಟಿರಬೇಕು ಎಂದಿದ್ದರು. ಅವರಿಗೆ ಒಂದು ಕಿರುನಗೆ ನೀಡಿ ಎಲ್ಲರಿಗೂ ಕಾಫಿ ತರ್ತೇನೆ ಹೇಳಿ ಅಡುಗೆ ಮನೆ ಕಡೆ ನಡೆದಳು. ಗೌತಮ್ ಡಾಕ್ಟರ್ ಏನು ಹೇಳಿದರು ಎಂದು ಕೇಳುತ್ತಾ ತನ್ನ ತಾಯಿಯ ಕಡೆ ತಿರುಗಿಯೂ ನೋಡದೆ ತಾತನ ಜೊತೆ ಮಾತಿಗೆ ಇಳಿದಿದ್ದ. ಇಂದ್ರಾಣಿ ಅವರ ಕಣ್ಣು ತುಂಬಿದಾಗ ಎದ್ದು ತಮ್ಮ ರೂಮಿಗೆ ಬಂದಿದ್ದರು. ರೂಮಿನ ತುಂಬ ಪರಿಚಿತ ಗಮಾಲು ಕ್ಷಣದಲ್ಲಿ ಅರಿವಾಗಿತ್ತು. ಗೌತಮ್ ಉಪಯೋಗಿಸುವ ಪರ್ಫ್ಯೂಮ್ನ ಪರಿಚಯ ಇತ್ತು. ಆದರೆ ಗೌತಮ್ ಇಲ್ಲಿಗೆ ಬಂದಿದ್ದಾನೆಯೇ ಯೋಚಿಸಿದವರು, ಸಾಧ್ಯವಿಲ್ಲ, ಅಲ್ಲಿಂದಲೇ ಬಂದೇನಲ್ಲ, ಅದೇ ಭ್ರಮೆ ಇರಬೇಕು ಎಂದುಕೊಂಡರು. ಮಹೇಂದ್ರ ಅವರ ಕೂಗಿಗೆ ಹೊರಬಂದ ಇಂದ್ರಾಣಿಯವರು ಚೆನ್ನೈನ ಬಗ್ಗೆ ಮೊಮ್ಮಗನ ಜೊತೆ ಮಾತನಾಡುತ್ತಿದ್ದುದನ್ನು ನೋಡಿ ಅಲ್ಲೇ ಕುಳಿತಿದ್ದರು. ಕಾಫಿ ಕಪ್ಪುಗಳನ್ನು ಹಿಡಿದು ಬಂದ ಚಂದನ ಇವರಿಬ್ಬರಿಗೂ ಕೊಟ್ಟು ಗೌತಮ್ ಮುಂದೆ ಹಿಡಿದಿದ್ದಳು. ಸ್ವಲ್ಪ ಸಮಯಕ್ಕೆ ಮುನ್ನ ಸಮಾಧಾನವಾಗಿದ್ದ ಮುಖ ಆಗಲೇ ಬಿಗಿದುಕೊಂಡಿತ್ತು. ಅರ್ಥ ಮಾಡಿಕೊಳ್ಳುವುದು ಕಷ್ಟ ಎಂದುಕೊಂಡು, ತಾತ ನಾನೇ ಅಡುಗೆ ಮಾಡ್ತೇನೆ, ನಿಮಗೆ ಅಭ್ಯಂತರವಿಲ್ಲದಿದ್ದರೆ ಎಂದಿದ್ದಳು. ಮಹೇಂದ್ರ ಅವರು, ನಾನೇ ಅಡುಗೆ ಮಾಡೋಣ ಎಂದುಕೊಂಡೆ, ಯಾಕೋ ನಿಶಕ್ತಿ ಇನ್ನೂ ಇದೆ ಎನ್ನಿಸ್ತಿದೆ. ನಿಮಗೆ ಹುಷಾರಿಲ್ಲ, ಹೆಚ್ಚು ಕೆಲಸ ಹಚ್ಚಿಕೊಳ್ಬೇಡ, ಒಂದು ಅನ್ನ ರಸಂ ಮಾಡಿಬಿಡು ಎಂದಿದ್ದರು. ಗೌತಮ್, ಅವಳಿಗೂ ಹುಷಾರಿಲ್ಲ, ಹೋಟೆಲ್ನಿಂದ ತರಿಸ್ತೇನೆ ಎಂದಿದ್ದ. ಅಲ್ಲೇ ಇದ್ದ ಚಂದನ, ಈಗ ಹುಷಾರಾಗಿದ್ದೇನೆ, ನಾನೇ ಅಡುಗೆ ಮಾಡ್ತೇನೆ ಎಂದವಳ ಕಡೆ ನೋಡಿದ್ದ. ಇದ್ದ ಗೊಂದಲಗಳು ಕಳೆದುದರಿಂದ ಸ್ವಚ್ಛಂದ ಪರಿಶುಭ್ರ ಮುಖದಲ್ಲಿ ಮೂಡಿದ ನಗೆಯ ಸೆಳೆತಕ್ಕೆ ಒಳಗಾಗಿದ್ದ. ಮಹೇಂದ್ರ ಅವರ ಕೆಮ್ಮಿಗೆ ಎಚ್ಚೆತ್ತವನು ಅವಳ ಕಡೆಗೊಮ್ಮೆ ನೋಡಿ, ಈಡಿಯಟ್ ಎಂದುಕೊಂಡೆ, ನಾಳೆ ನಿಮ್ಮ ಬರ್ತ್ಡೇ, ಅದಕ್ಕೆ ಆಶ್ರಮಕ್ಕೆ ಚೆಕ್ ಕಳಿಸಿಕೊಟ್ಟಿದ್ದೇನೆ ಎಂದಿದ್ದ. ಮಹೇಂದ್ರ ಅವರಿಗೆ ಪ್ರತಿ ವರ್ಷ ಇದೇ ರೀತಿ ಆಚರಣೆ ಆಗಿದ್ದರಿಂದ ಅವರಿಗೆ ಏನೂ ಅನ್ನಿಸಲಿಲ್ಲ. ಆದರೆ ಚಂದನ ಇಂದ್ರಾಣಿ ಅವರ ಮನದಲ್ಲಿ ಸಂಭ್ರಮ ಮೂಡಿತ್ತು. ಚಂದನ, ಹಾಗಿದ್ರೆ ನಾಳೆ ಸ್ಪೆಷಲ್ ಡೇ, ಈ ಬೀದಿಯ ಕೊನೆಯಲ್ಲಿರುವ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸಿಕೊಂಡು ಬರೋಣ ತಾತ ಹೆಸರಿನಲ್ಲಿ ಎಂದಾಗ, ಇಂದ್ರಾಣಿ ಅವರು, ನಾಳೆ ಹೊರಗಿನಿಂದ ಕೇಕ್ ತರಿಸುವುದು ಬೇಡ, ನಾನೇ ಮಾಡ್ತೇನೆ ಎಂದಿದ್ರು. ಮಹೇಂದ್ರ ಅವರು ಅವರಿಬ್ಬರ ಉತ್ಸಾಹ ನೋಡಿ, ಇಷ್ಟು ವರ್ಷ ನನ್ನ ಹುಟ್ಟಿದ ದಿನ ಮಾಮೂಲಿ ದಿನದಂತೆ ಮುಗಿದು ಹೋಗ್ತಿತ್ತು, ನಾಳೆ ನೀವಿಬ್ಬರು ಸೇರಿ ವಿಶೇಷ ಎನ್ನಿಸುವಂತೆ ಮಾಡ್ತಿದ್ದೀರಾ, ಮುಂದಿನ ವರ್ಷ ಇರ್ತೇನೋ ಇಲ್ವೋ, ನಾಳೆ ದಿನವನ್ನು ಮನಸ್ಫೂರ್ತಿಯಾಗಿ ಸಂಭ್ರಮಿಸಿ ಬಿಡುತ್ತೇನೆ ಎಂದಿದ್ದರು. ಅವರ ಮಾತಿಗೆ ಅಲ್ಲಿ ನಿಶಬ್ದ ಆವರಿಸಿತು. ಗೌತಮ್ ಅವರ ಬಳಿ ಬಂದವನು, ಇನ್ನೊಮ್ಮೆ ಈ ರೀತಿಯೆಲ್ಲ ಮಾತನಾಡಿಸಬೇಡಿ, ನನ್ನ ಬಿಟ್ಟು ಹೋದರೆ ನನಗೆ ಇನ್ಯಾರಿದ್ದಾರೆ, ಇನ್ನೊಮ್ಮೆ ಈ ರೀತಿ ಮಾತನಾಡಿದರೆ ಚೆನ್ನಾಗಿರೋದಿಲ್ಲ. ನಾಳೆ ಬಂದು ಮೀಟಿಂಗ್ ಇದೆ, ಅದನ್ನು ಮುಗಿಸ್ಕೊಂಡು ಬಂದು ಬಿಡ್ತೇನೆ, ಇಡೀ ದಿನ ಮನೆಯಲ್ಲಿ ನಿಮ್ಮ ಜೊತೆಗಿರ್ತೇನೆ, ಹಾಗೆ ಪಾವನಿಗೆ ಫೋನ್ ಮಾಡ್ತೇನೆ, ಅವಳು ಬರಲಿ ಎಂದಿದ್ದ. ಇಂದ್ರಾಣಿ ಅವರ ನೋಟದಲ್ಲಿದ್ದ ಪ್ರಶ್ನೆ ಅರಿತ ಮಹೇಂದ್ರ ಅವರು ಆಮೇಲೆ ಹೇಳ್ತೇನೆ ಎನ್ನುವಂತೆ ನೋಡಿದ್ದರು. ಇಂದ್ರಾಣಿ ಅವರು ಎದ್ದು ಅಡುಗೆ ಮನೆ ಕಡೆಗೆ ಹೋಗಲಿಲ್ಲ. ಚಂದನ ಒಬ್ಬಳೆ ಅಡುಗೆ ಮಾಡಿ ಮುಗಿಸಿದಳು.
ಹೆಚ್ಚು ಮಾತುಕತೆ ಇಲ್ಲದೆ ರಾತ್ರಿಯ ಊಟ ಮುಗಿದಿತ್ತು. ಕೊನೆಯದಾಗಿ ಎದ್ದ ಗೌತಮ್ ನೀರಿನ ಬಾಟಲ್ ಹಿಡಿದು ಅಡುಗೆ ಮನೆಗೆ ಬಂದವನು ಸ್ಟವ್ ಹೊರಿಸ್ತಿದ್ದವಳ ನೋಡಿ, ಇದೆಲ್ಲ ನಾಳೆ ಚಿನ್ನಯ್ಯ ಬಂದು ಕ್ಲೀನ್ ಮಾಡ್ತಾನೆ, ನೀನೋಗಿ ರೆಸ್ಟ್ ಮಾಡು, ಓದಿಕೋ, ನಾಳೆ ಎಕ್ಸಾಮ್ ಇದೆಯಲ್ಲ, ನಾನೇ ಡ್ರಾಪ್ ಮಾಡ್ತೇನೆ ಹೇಳಿ ನಡೆದವನು ಅವಳ ದನಿ ಕೇಳಿ ನಿಂತಿದ್ದ. ನಾಳೆ ಬೆಳಿಗ್ಗೆ ದೇವಸ್ಥಾನಕ್ಕೆ ಡ್ರಾಪ್ ಮಾಡ್ತೀರಾ ಎಂದಿದ್ದಳು. ಎಕ್ಸಾಮ್ ಇದ್ದ ಕಾರಣ ನಡೆದೇ ಹೋಗಿ ಬಂದರೆ ತಡವಾಗ್ತದೆ ಎಂದುಕೊಂಡು. ತಿರುಗಿ ಕೋಪದಿಂದಲೇ ನೋಡಿದವನು, ನನ್ನನ್ನೇನು ನಿನ್ನ ಡ್ರೈವರ್ ಅಂದ್ಕೊಂಡಿದ್ಯಾ ನಾಲಾಯಕ್, ನಡೆದುಕೊಂಡು ಹೋಗಿ ಬಾ, ಆಗ ಗೊತ್ತಾಗುತ್ತೆ. ಪರ್ಮಿಷನ್ ತೆಗೆದುಕೊಳ್ಳೋ ಮೊದಲು ಏನನ್ನು ನಿರ್ಧರಿಸಬಾರ್ದು ಎಂದಾಗ, ಸರಿ ನಡೆದೇ ಹೋಗಿ ಬರ್ತೇನೆ, ಆದರೆ ಡ್ರಾಪ್ ಮಾಡಿದಾಗಲೆಲ್ಲ ಡ್ರೈವರ್ ಅಂದುಕೊಂಡಿಲ್ಲ ಹೇಳಿ ಹುರಿನೋಟ ಎದುರಿಸಲಾಗದೆ ಮಾಡುತ್ತಿದ್ದ ಕೆಲಸದ ಕಡೆ ಗಮನ ಕೊಟ್ಟಿದ್ದಳು. ತುಂಬ ಹೆಚ್ಚಿಕೊಂಡಿದ್ಯಾ ಹೇಳಿ ತನ್ನ ರೂಮಿನ ಕಡೆ ನಡೆದಿದ್ದ. ಕೆಲವು ಕ್ಷಣಗಳ ಹಿಂದೆ ಮರುದಿನದ ಬಗ್ಗೆ ತಾತನ ಮುಖದಲ್ಲಿ ಮೂಡಿದ ಖುಷಿ ನೆನಪಾಗಿ, ಇದೆಲ್ಲ ಅವರಿಗೆ ಇಷ್ಟ ಆಗ್ಬೋದು, ನಾನೇ ಕಡೆಗಣಿಸಿಬಿಟ್ಟೆ, ನಾಳೆ ಅವರು ಸಂತೋಷವಾಗಿ ಇರುವಂತೆ ನೋಡಿಕೊಳ್ಬೇಕು ಎಂದುಕೊಂಡ. ಅದರಂತೆ ರಮೇಶ್ಗೆ ಫೋನ್ ಮಾಡಿ, ನಾಳೆ ನಿನ್ನ ಕೆಲಸಕ್ಕೆ ಹೋಗೋ ಮೊದಲು ಪಾವನಿಯನ್ನು ಪ್ರಕೃತಿಯನ್ನು ಇಲ್ಲಿ ತಂದು ಬಿಟ್ಟು ಹೋಗು, ಹಾಗೆ ಸಂಜೆ ಕೆಲಸದಿಂದ ನೇರ ಇಲ್ಲಿಗೆ ಬಾ, ನಾಳೆ ತಾತನ ಹುಟ್ಟಿದ ದಿನ, ಎಲ್ಲರೂ ಜೊತೆಯಲ್ಲಿದ್ದರೆ ಸಂತೋಷ ಪಡ್ತಾರೆ ಎಂದಿದ್ದ. ರಮೇಶ್ ಇವಳ ಅಣ್ಣನ ಮನೆಗೆ ಒಮ್ಮೆ ಹೋಗಿ ಬರಬೇಕೆಂದು ಹೇಳುತ್ತಿದ್ದಳು. ಸರಿ ಬಿಡು, ನಾಳೆ ಕರೆದುಕೊಂಡು ಬರ್ತೇನೆ ಎಂದಿದ್ದ. ಗೌತಮ್ ತಿಂಡಿಯ ಸಮಯಕ್ಕೆ ಇಲ್ಲಿಯೇ ಇರಲಿ ಎಂದಿದ್ದ. ಮುಂಜಾನೆ ಮನೆಯಲ್ಲಿ ಲಘುವಾದ ಸದ್ದು ಗದ್ದಲವಾಗುತ್ತಿರುವುದರಿವಾಗಿ ಗೌತಮ್ ಎದ್ದು ಹೊರಗೆ ಬಂದಿದ್ದ. ಲಂಗದಾವಣಿ ತೊಟ್ಟು ಗೊಂಬೆಯಂತೆ ಕಾಣುತ್ತಿದ್ದ ಚಂದನಳನ್ನು ನೋಡಿ ಹಿಂಬಾಲಿಸಿದ್ದ. ಹಿಂದೆ ಬರುತ್ತಿರುವುದು ಗಮನಿಸಿದವಳಿಗೆ ಹೆಜ್ಜೆಗಳು ತೊಡರಿಸಿದಂತೆ ಎನಿಸಿತು. ಬಾಗಿಲಿಗೆ ನೀರು ಹಾಕಿ ಆಗಿತ್ತು. ರಂಗೋಲಿ ಬಿಡಿಸಲು ಕುಳಿತವಳ ಮುಖದಲ್ಲಿ ಸಂತೋಷ, ನಾಚಿಕೆ ಜೊತೆಗೆ ಮುಜುಗರ ಎಲ್ಲವೂ ಸೇರಿ ಮೂಡಿದಂಥ ಭಾವನೆ. ಓರೆಗಣ್ಣಿನಲ್ಲಿ ಆಗಾಗ ತನ್ನತ್ತ ನೋಡುತ್ತಾ ರಂಗೋಲಿ ಬಿಡಿಸುತ್ತಿದ್ದವಳ ನೋಡುತ್ತಾ ನಿಂತ. ಇಂದ್ರಾಣಿ ಅವರು ದೇವರ ಮನೆಯ ಪೂರ್ತಿ ಕೆಲಸ ಮುಗಿಸಿದ್ದರು. ತಾನು ದೀಪ ಹಚ್ಚುವುದು ಗೌತಮ್ಗೆ ಇಷ್ಟ ಇಲ್ಲ ಎಂದು ತಿಳಿದಿದ್ದವರು, ಚಂದನ ಸ್ವಲ್ಪ ದೀಪ ಹಚ್ಚಿ ಬಿಡು ಎಂದಿದ್ದರು. ಅವಳಿಗೆ ಸಂದರ್ಭ ಅರಿವಾಗಿದ್ದು ತಾನೇ ದೀಪ ಹಚ್ಚಿದಳು. ಸ್ನಾನ ಮುಗಿಸಿ ಬಂದಿದ್ದ ಮಹೇಂದ್ರ ಅವರ ಮುಂದೆ ಆರತಿ ಹಿಡಿದಿದ್ದಳು. ಅವರ ಆರತಿ ತೆಗೆದುಕೊಂಡ ನಂತರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸಿ ಆರತಿ ತಟ್ಟೆ ಕೆಳಗಡೆ ಇಟ್ಟು ಅವರ ಕಾಲು ಮುಟ್ಟಿ ನಮಸ್ಕರಿಸಿದಳು. ಮಹೇಂದ್ರ ಅವರು ಯಾರ ಮನೆ ಬೆಳಕಾಗುವೆಯೋ ಗಂಡ ಮಕ್ಕಳ ಜೊತೆ ತುಂಬು ಜೀವನ ನಡೆಸು ಎಂದು ಆಶೀರ್ವಾದಿಸಿದರು. ಬಂದ ಗೌತಮ್ ಅವರಿಗೆ ಶುಭ ಕೋರಿ ಅವರ ಕಾಲು ಮುಟ್ಟಿ ನಮಸ್ಕರಿಸಿದಾಗ, ಏನೋ ಇದು ಹೊಸ ಅಭ್ಯಾಸ, ಇರಲಿ ಬಿಡು, ನೀನು ಅಷ್ಟೇ ಸಂಸಾರಸ್ಥರಾಗಿ ಹೆಂಡತಿ ಮಕ್ಕಳೊಂದಿಗೆ ಸಂತೋಷವಾಗಿ ಬಾಳು ಎಂದಿದ್ದರು. ಗೌತಮ್ ನಿಮಗೆ ಬೇರೆ ಯಾವ ಆಶೀರ್ವಾದವೂ ಸಿಗಲಿಲ್ವೇ ಹೇಳಿ ತನ್ನ ರೂಮಿಗೆ ನಡೆದಿದ್ದ. ಹೆಂಡತಿ ಮಕ್ಕಳು ಅವನ ತುಟಿ ಮೀರಿ ಬಂದಿದ್ದವು ಪದಗಳು. ರಮೇಶ್ನ ಕುಟುಂಬ ನೆನಪಾಗಿತ್ತು. ಇದಕ್ಕೆಲ್ಲ ಆ ನಾಲಾಯಕ್ ಕಾರಣ. ಅವಳು ಯಾಕೆ ತಾತನ ಕಾಲು ಮುಟ್ಟಿ ಆಶೀರ್ವಾದ ಕೇಳಬೇಕಿತ್ತು? ಅವಳನ್ನು ಬೈದುಕೊಂಡೇ ತನ್ನನ್ನು ತಾನು ಸಮಾಧಾನಪಡಿಸಿಕೊಂಡು ಸ್ನಾನ ಮುಗಿಸಿ ರೆಡಿಯಾಗಿ ಬಂದಿದ್ದ. ಚಿನ್ನಯ್ಯ ಆಗಲೇ ಬಂದು ಅಡುಗೆ ಮನೆಯ ಜವಾಬ್ದಾರಿ ವಹಿಸಿಕೊಂಡಿದ್ದ. ಚಂದನ ಪೂಜೆ ಸಾಮಗ್ರಿಗಳು ಇದ್ದ ಬುಟ್ಟಿಯೊಂದಿಗೆ ರೆಡಿಯಾಗಿ ನಿಂತಿದ್ದಳು. ಆಂಟಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಎಂದಿದ್ದಳು. ಅಲ್ಲಿಗೆ ಬಂದು ನಿಂತಿದ್ದ ಗೌತಮ್ನ ನೋಡಿ ಇಂದ್ರಾಣಿ ಬತ್ತಿ ಹೊಸೆಯುತ್ತಿದ್ದರು. ತಲೆ ಎತ್ತಿ, ಏನಾಗಿದೆ ನಿಂಗೆ? ಹಾಗೇನಿಂದ ನೀನು ಇದು 6ನೇ ಸಲ ಹೇಳ್ತಿರೋದು, ಹೋಗಿ ಬಾ ಅಂತ ಹೇಳಿದ್ನಲ್ಲ ಎಂದಾಗ ಸರಿ ಎನ್ನುವಂತೆ ತಲೆಯಾಡಿಸಿ ಹೊರಗೆ ನಡೆದಿದ್ದಳು. ಇವಳು 6 ಸಲ ಹೇಳಿದ್ರೂ ಕೇಳಬೇಕಾದವರಿಗೆ ಕೇಳಿರಲಿಲ್ಲ. ಅವಳ ದನಿ ಅಷ್ಟು ಜೋರಿಲ್ಲದ ಕಾರಣ. ಅವಳ ಹಿಂದೆಯೇ ಮನೆ ಹೊರಗೆ ಬಂದಿದ್ದ ಗೌತಮ್ ಅವಳ ನಡೆಗೆ ನೋಡಿ, ಆಮೆ ಆದರೂ ಇವಳಿಗಿಂತ ಸ್ವಲ್ಪ ಬೇಗ ಹೋಗ್ಬೋದು ಎನ್ನಿಸ್ತದೆ. ಜಾನಿನ ಇವಳ ಹಿಂದೆ ಬಿಟ್ಟು ನಡೆದಾಡುವುದನ್ನು ಪ್ರಾಕ್ಟೀಸ್ ಮಾಡಿಸಬೇಕು ಹೇಳಿಕೊಂಡು ಕಾರಿನ ಬಾಗಿಲು ತೆಗೆದು ಕುಳಿತಿದ್ದ. ಕಾರಿನವರೆಗೂ ಬಂದಿದ್ದವಳು ಹೆಜ್ಜೆಗಳು ತಡೆದಂತೆ ನಿಂತಿದ್ದಳು. ಬಾಗಿಲು ತೆರೆದಾಗ ಹತ್ತಿ ಕುಳಿತಿದ್ದಳು. ಕಾರು ದೇವಸ್ಥಾನದ ಹಾದಿ ಹಿಡಿದಿತ್ತು. ನಾನು ಡ್ರಾಪ್ ಮಾಡೋದಿಲ್ಲ ಅಂತ ಹೇಳಿದ್ದೆ ತಾನೆ? ದಾವಣಿ ತುದಿ ಹಿಡಿದಿದ್ದ ಬೆರಳುಗಳ ನೋಡುತ್ತಾ ಕೇಳಿದ್ದ. ನೀವು ಹೇಳುವುದನ್ನು ಮಾಡೋದಿಲ್ವಲ್ಲ, ಅದಕ್ಕೆ ಡ್ರಾಪ್ ಮಾಡ್ಬೋದು ಎಂದುಕೊಂಡೆ. ನಾನ್ಸೆನ್ಸ್ ಎಂದವನು ನೋಟ ಈಗ ಅವಳ ಮುಖದ ಕಡೆ ಹರಿದಿತ್ತು. ನೋಟ ಅವಳಿಂದ ರಸ್ತೆಯ ಕಡೆ ತಿರುಗಿಸಲು ಪ್ರಯತ್ನ ಪಟ್ಟಿದ್ದ. ಆಗಲೇ ಅವನಿಗೆ ನೆನಪಾಗಿದ್ದು ಮತ್ತೆ ಅವಳತ್ತ ನೋಡಿ, ನಿನಗೆ ಅಂದೇ ಹೇಳಿದೆ ನಾನೇ ಫ್ಯಾನ್ಸಿ ಡ್ರೆಸ್ ಹಾಕಿಕೊಂಡು ನನ್ನ ಮುಂದೆ ಬರಬೇಡ ಎಂದು, ಮತ್ತು ಯಾಕೆ ಹಾಕಿಕೊಂಡಿದ್ಯಾ ಎಂದಿದ್ದ. ಆದರೆ ಮನಸ್ಸು ಮಾತ್ರ ತುಂಬ ದಿನ ಆಗಿತ್ತು ಇವಳನ್ನು ಹೀಗೆ ನೋಡಿ ಎಂದು ಸಾಕೆನಿಸುವಷ್ಟು ನೋಡುತ್ತಿತ್ತು.
ಯಾಕೆ ನಾನು ಹೇಳಿದ್ದು ಇಷ್ಟು ಬೇಗ ಮರೆತು ಹೋಯ್ತಾ? ಗಡುಸಾಗಿ ಹೇಳಿದ. ಇಲ್ಲ, ಇದು ಬ್ಯಾಗ್ನಲ್ಲೇ ಉಳಿದಿತ್ತು. ಆಂಟಿ ಬಲವಂತ ಮಾಡಿ ಎಂದು ಹಾಕಿಕೊಳ್ಳುವುದಕ್ಕೆ ಹೇಳಿದರು. ಅವರಿಗೆ ಬೇಸರ ಆಗಬಾರ್ದು ಎಂದು ಹಾಕಿಕೊಂಡದ್ದು. ಕಾಲೇಜಿಗೆ ಹೀಗೆ ಹೋಗಲ್ಲ, ಬದಲಾಯಿಸ್ತೇನೆ ಎಂದಿದ್ಲು. ಪರವಾಗಿಲ್ಲ, ಹೇಗಾದರೂ ಹೋಗು, ನನ್ನ ಮಾತು ಮೀರಿ ಆಯ್ತಲ್ಲ ಎಂದಿದ್ದ. ಅವಳಿಗೆ ಯೋಚಿಸುವ ಮುನ್ನವೇ ಕಣ್ಣುಗಳು ತಂತಾನೆ ತುಂಬಿದವು. ಬಿಕ್ಕಳಿಸುವ ಸಣ್ಣ ಸದ್ದು ಕೇಳಿದಾಗ ತಿರುಗಿ ನೋಡಿದ. ಕಣ್ಣ ಹನಿ ಜಾರುವ ಮುನ್ನವೇ ತೊಡೆದವನು ಸುಮ್ಮನೆ ಹೇಳಿದ್ದು, ದೇವಸ್ಥಾನ ಬಂತು, ಬೇಗ ಪೂಜೆ ಮುಗಿಸ್ಕೊಂಡು ಬಾ, ಕಾಯ್ತಿರ್ತೇನೆ ಎಂದಿದ್ದ. ಕಣ್ಣೀರು ಒರೆಸಿಕೊಳ್ಳುತ್ತಲೇ, ನೀ ಬರೋಲ್ವಾ ಕೇಳಿದ್ಲು. ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗಿ ಬಾ, ಬೇಗ ಬಾ, ನಿಧಾನ ಮಾಡಿದರೆ ಹೊರಟು ಹೋಗ್ತೇನೆ ಎಂದಿದ್ದ. ಇಳಿಯದೆ ಹಾಗೆ ಕುಳಿತಿದ್ದವಳ ನೋಡಿ, ಹೇಳಿದು ಅರ್ಥ ಆಗಲಿಲ್ವಾ ಹೇಳಿ ತನ್ನ ಮೊಬೈಲ್ ಕಡೆ ಗಮನ ಕೊಟ್ಟಿದ್ದ. ಇನ್ನೇನು ಕೇಳೋಲ್ಲ, ನೀವು ಬನ್ನಿ ಎಂದಿದ್ದಳು. ದನಿಯ ವಿನಂತಿಗೆ ಕರಗಿದವನು, ಇನ್ನೇನಾದರೂ ಕೇಳಿದರೆ ಬಾರಿಸ್ತೀನಿ ಹೇಳಿ ಕಾರಿನಿಂದ ಇಳಿದು ನಡೆದಿದ್ದ. ಮುಖದಲ್ಲಿ ಸಣ್ಣ ನಗು ಹೊತ್ತು ಅವನ ಜೊತೆ ನಡೆದಿದ್ದಳು. ಅವಳಿಷ್ಟದಂತೆ ಒಟ್ಟಿಗೆ ಪೂಜೆ ಮಾಡಿ ಆಗಿತ್ತು. ಅರ್ಚಕರು, ಇದು ತುಂಬ ಒಳ್ಳೆಯ ಮುಹೂರ್ತ, ಸಂಜೆ ಗಿರಿಜಾ ಕಲ್ಯಾಣ ಇದೆ, ಬಂದು ಹೋಗಿ ಸಾಧ್ಯವಾದರೆ ಎಂದಿದ್ದರು. ಚಂದನ್ ಅವರಿಗೆ ಸರಿ ಎನ್ನುವಂತೆ ತಲೆಯಾಡಿಸಿ ಗೌತಮ್ ಕಡೆ ನೋಡಿ, ಒಂದು ನಿಮಿಷ ಕುಳಿತು ಹೋಗೋಣ ಎಂದಿದ್ದಳು. ಅವಳ ಕಡೆ ಕೆಂಗಣ್ಣು ಬೀರಿ, ಪರೀಕ್ಷೆ ಬರೆಯುವ ಉದ್ದೇಶ ಇಲ್ವಾ ಎಂದಿದ್ದ. ಹೀಗಿನ್ನೂ 7:30, ಇನ್ನೂ ಸಮಯವಿದೆ ಎಂದಿದ್ದಳು. ಅರ್ಚಕರು ಕೈಗೆ ಕೊಟ್ಟ ಕುಂಕುಮ ಅಂಗೈಯಲ್ಲಿ ಉಳಿದಿತ್ತು. ಏನೆಂದು ಯೋಚಿಸದೆ ಬೆರಳ ತುದಿಗೆ ಕುಂಕುಮ ಹಚ್ಚಿಕೊಂಡು ಅವನ ಹಣೆಗೆ ಇಟ್ಟಿದ್ದಳು. ಅವಳ ನಡಿಗೆ ಅಚ್ಚರಿಯಿಂದ ನೋಡಿದವನು ಬಾಯಿ ತುದಿಗೆ ಬಂದ ಮಾತನ್ನು ಹೇಳದೆ ಹಾಗೆಯೇ ಉಳಿದಿದ್ದ. ಚಿಕ್ಕ ವಯಸ್ಸಿನಲ್ಲಿ ತಾತನ ಜೊತೆ ದೇವಸ್ಥಾನಕ್ಕೆ ಬಂದಾಗ ಆಗಿನ ತನ್ನ ವಯಸ್ಸಿನ ಮಕ್ಕಳಿಗೆ ಅವರ ತಾಯಿಯಂದಿರು ಹಣೆಗೆ ಕುಂಕುಮ ಇಟ್ಟು ತಲೆ ನೆವರಿಸ್ತಿದ್ದದ್ದು ನೆನಪಾಗಿತ್ತು. ತನ್ನ ಕೋಪಕ್ಕೆ ಬೆದರಿ ಕುಳಿತವಳ ನೋಡಿ ಮರುಕಗೊಂಡವನು ಅವಳ ಅಂಗೈಯಲ್ಲಿದ್ದ ಕುಂಕುಮದ ಪುಡಿ ಚಿಟಿಕೆ ತೆಗೆದುಕೊಂಡು ಅವಳ ಹಣೆಗೆ ಇಟ್ಟಿದ್ದ. ನಂಬಲಾರದೆ ಅವನ ಕಡೆಗೆ ನೋಡಿದಳು. ಅವಳ ಕಣ್ಣುಗಳಲ್ಲಿ 1000 ದೀಪದ ಬೆಳಕು ನೋಡಿದಂತೆನಿಸಿತು. ಕರಗುತ್ತಿರುವ ಅನುಭವವಾದಾಗ ಸೆಟೆದು ಕುಳಿತಿದ್ದ. ಎದ್ದು ನಿಂತವನು, ಇನ್ನೊಮ್ಮೆ ಇಲ್ಲಿಗೆಲ್ಲ ಕರೆದುಕೊಂಡು ಬಂದರೆ ಚೆನ್ನಾಗಿರೋಲ್ಲ, ನಾನ್ಸೆನ್ಸ್ ಬೈದುಕೊಂಡೇ ಹೊರಗೆ ಕಾರಿನ ಕಡೆ ನಡೆದಿದ್ದ. ಚಂದನ ಹಣೆಯಲ್ಲಿ ಗೌತಮ್ ಇಟ್ಟಿದ್ದ ಕುಂಕುಮವನ್ನು ಒಮ್ಮೆ ಮುಟ್ಟಿ ನೋಡಿಕೊಂಡವಳು ಸಂಜೆ ಪೂಜೆಗಿರಿಸಿದ್ದ ಶಿವಪಾರ್ವತಿಯರ ಮೂರ್ತಿಗಳನ್ನು ನೋಡಿ ಕೈಮುಗಿದು ಎದ್ದು ನಡೆದಿದ್ದಳು. ಮನೆಯೊಳಗೆ ಜೊತೆಯಾಗಿ ಬಂದವರನ್ನು ನೋಡಿ ಪಾವನಿ ಕಣ್ಣುಗಳು ಹರಳಿತ್ತು. ಪ್ರಕೃತಿ ಓಡಿ ಬಂದು ಗೌತಮ್ನನ್ನು ಬಳಸುತ್ತಲೇ ಅವಳನ್ನು ಎತ್ತಿಕೊಂಡವನು ಹೇಗಿದ್ಯಾ ಎಂದು ಕೇಳುತ್ತಾ ಮುದ್ದಿಸಿದ. ಮತ್ತೆ ಸಮಾಧಾನಕ್ಕೆ ಬಂದಿದ್ದ ಅವಳ ಮುಖಭಾವವನ್ನು ನೋಡಿ ಚಂದನ ಪಾವನಿಯನ್ನು ಮಾತನಾಡಿಸಿ ತನಗೆ ಎಕ್ಸಾಮ್ ಇರುವ ಕಾರಣ ಕಾಲೇಜ್ಗೆ ಹೋಗುತ್ತಿರುವುದಾಗಿ ಹೇಳಿ ಅಡುಗೆ ಮನೆ ಕಡೆಗೆ ನಡೆದಿದ್ದಳು. ಚೆನ್ನಯ್ಯ ರೆಡಿ ಮಾಡಿ ಇಟ್ಟಿದ್ದ ಬೆಳಗಿನ ತಿಂಡಿಯನ್ನು ಡೈನಿಂಗ್ ಟೇಬಲ್ ಮೇಲೆ ಜೋಡಿಸ್ತಿದ್ದರು. ಬಂದ ಇಂದ್ರಾಣಿ, ಪೂಜೆ ಎಲ್ಲ ಚೆನ್ನಾಗಿ ಆಯಿತಾ? ಗೌತಮ್ ಮನೆಯಲ್ಲಿ ಕುಂಕುಮ ನೋಡಿ ತುಂಬ ಇಷ್ಟವಾಯಿತು, ಹೊಸ ರೀತಿ ಕಾಣಿಸಿದ. ಹಾಗೆ ಕಾಲೇಜ್ಗೆ ಸಮಯ ಆಗ್ಬೋದು, ನೀನು ತಿಂದು ಬಿಡು ಎನ್ನುತ್ತಾ ಅವಳ ತಟ್ಟೆಗೆ ಬಡಿಸಿದವರು ಅಲ್ಲಿಗೆ ಬಂದ ಗೌತಮ್ನನ್ನು ನೋಡಿ ಸರಿದು ಹೋಗಲು ನೋಡಿದ್ದರು. ಮಹೇಂದ್ರ ಅವರು, ಇಂದು ಎಲ್ಲರೊಟ್ಟಿಗೆ ತಿನ್ನೋಣ, ಈ ಮನೆಯಲ್ಲಿ ಇಂಥ ದೃಶ್ಯ ಅಪರೂಪ, ಹೇಗೋ ತಿಂಡಿ ರೆಡಿ ಇದೆ, ಪಾವನಿ ನೀನು ಬಾ ಎನ್ನುತ್ತಾ ಇಂದ್ರಾಣಿ ಅವರನ್ನು ಅಲ್ಲಿಯೇ ಉಳಿಸಿಕೊಂಡಿದ್ದರು. ಎಲ್ಲರೂ ಒಟ್ಟಿಗೆ ಕುಳಿತದ್ದು ನೋಡಿ ಚೆನ್ನಯ್ಯನಿಗೆ ತುಂಬ ಸಂತಸವಾಗಿತ್ತು. ಈ ಮನೆಯಲ್ಲಿ ಇಂಥದ್ದೊಂದು ದಿನ ಬರುತ್ತದೆ ಎಂದು ನಾನು ಕನಸಿನಲ್ಲಿ ಯೋಚಿಸಿರಲಿಲ್ಲ ಎಂದುಕೊಂಡೇ ಬಡಿಸಲು ಮುಂದಾಗಿದ್ದರು. ಮಹೇಂದ್ರ ಅವರಿಗಂತೂ ಎಲ್ಲಿಲ್ಲದ ಸಂಭ್ರಮ. ನನ್ನ ಮನೆಯಲ್ಲಿ ಕೂಡ ಎಲ್ಲರ ಮನೆಯಲ್ಲಿ ಇರುವಂತೆ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡುವ ಸಂದರ್ಭ ಬರ್ತದೆ ಎಂದು ಒಮ್ಮೆ ಕೂಡ ಯೋಚಿಸಿಯೇ ಹೋಗಿರಲಿಲ್ಲ. ಆದರೆ ಇಂದು ನಿಜವಾಗಿದೆ. ಗೌತಮ್ ಕೂಡ ಕುಟುಂಬಸ್ಥ ಆದರೆ ಅಷ್ಟೇ ಸಾಕು ಈ ಜನ್ಮಕ್ಕೆ ಎಂದು ಯೋಚಿಸುತ್ತಲೇ ಎಲ್ಲರನ್ನು ಕಣ್ತುಂಬ ನೋಡುತ್ತಾ ಎಲ್ಲರೊಂದಿಗೂ ಮಾತನಾಡುತ್ತಾ ತಿಂಡಿಯ ಕಡೆಗೆ ಗಮನ ಕೊಟ್ಟಿದ್ದರು. ಗೌತಮ್ ಕಾರಿನ ಕೀ ಹಿಡಿದು ಬರುವ ವೇಳೆಗೆ ಚಂದನ ಕಾಲೇಜ್ ಬ್ಯಾಗ್ ಹಿಡಿದು ಬಂದಿದ್ದಳು. ಪಾವನಿ ಕಾಲೇಜ್ ಮುಗಿಯುತ್ತಲೇ ಬೇಗ ಬಂದು ಬಿಡು ಎಂದಿದ್ದಳು. ಗೌತಮ್ ಪಾವನಿ ಕಡೆ ನೋಡಿ, ಯಾಕೆ ಹೆಚ್ಚು ಆಯಾಸಗೊಂಡಂತೆ ಕಾಣ್ತೀಯ? ನೀನೇನು ಕೆಲಸ ಮಾಡಬೇಡ, ರೆಸ್ಟ್ ಮಾಡು, ಪ್ರಕೃತಿನ ತಾತ ಚೆನ್ನಯ್ಯ ನೋಡಿಕೊಳ್ತಾರೆ ಎಂದಿದ್ದ. ಇಂದ್ರಾಣಿ ಅವರ ಮನೆಗೆ ಕಹಿ ಎನಿಸಿದರು. ಇದೆಲ್ಲದರ ಅಭ್ಯಾಸವಾಗಿದ್ದರಿಂದ ಹೆಚ್ಚು ಪರಿಗಣಿಸಲು ಹೋಗಲಿಲ್ಲ. ಮಹೇಂದ್ರ ಅವರು, ಗೌತಮ್ ಸ್ವಲ್ಪ ಮಗುನ ಕಾಲೇಜ್ ಬಳಿ ಬಿಟ್ಟು ಬಿಡು ಎಂದಿದ್ದರು. ನಮ್ಮ ಮನೆಯಲ್ಲಿ ಇರುವ ಕಾರಣ ಬಿಡಲೇಬೇಕಲ್ವಾ ಬಿಗುವಾಗಿ ಹೇಳಿ ಹೊರಗೆ ನಡೆದಿದ್ದ. ಚಂದನ ಮತ್ತೊಮ್ಮೆ ಎಲ್ಲರಿಗೂ ಹೋಗಿ ಬರುವುದಾಗಿ ತಿಳಿಸಿ ಅಚ್ಚರಿಯ ಮುಖ ಹೊತ್ತು ಹಿಂದೆ ನಡೆದಿದ್ದಳು. ನಿನ್ನೆ ಇವರೇ ತಾನೇ ಹೇಳಿದ್ದು ನಾನೇ ಕಾಲೇಜ್ಗೆ ಡ್ರಾಪ್ ಮಾಡ್ತೇನೆಂದು. ಈಗ ಎಲ್ಲರ ಎದುರಿಗೆ ಹೀಗೆ ಹೇಳ್ತಾರೆ.
ಅಂದುಕೊಂಡೇ ಅವನ ಹೆಜ್ಜೆಯ ಸಮಕ್ಕೆ ಹೆಜ್ಜೆ ಹಾಕಲು ಆಗದೆ ಓಡುವ ನಡಿಗೆಯಲ್ಲಿ ನಡೆದಿದ್ದಳು. ಚಂದನ ಕುಳಿತುಕೊಳ್ಳುತ್ತಲೇ ಕಾರ್ ಸ್ಟಾರ್ಟ್ ಮಾಡಿದ. ಕಾಲೇಜಿನ ಬಳಿ ಕಾರು ನಿಂತಾಗ ಒಮ್ಮೆ ವಾಚ್ ಕಡೆ ನೋಡಿದವನು, ಎಕ್ಸಾಮ್ ಮುಗಿಸಿಕೊಂಡು ಇಲ್ಲೇ ಕಾಯ್ತಿರು, ಒಂದು ಮೀಟಿಂಗ್ ಇದೆ, ಬೇಗ ಮುಗಿಸಿಕೊಂಡು ಬರ್ತೇನೆ, ಎಕ್ಸಾಮ್ ಚೆನ್ನಾಗಿ ಮಾಡು ಹೇಳಿ ಅವಳು ಇಳಿಯುತ್ತಲೇ ಕಾರನ್ನು ಮುನ್ನಡೆಸಿದ. ಪಾವನಿ ಇಂದ್ರಾಣಿ ನಡುವೆ ಒಳ್ಳೆ ಬಾಂಧವ್ಯ ಏರ್ಪಟ್ಟಿತ್ತು. ಅವಳ ಬಗ್ಗೆ ಮಹೇಂದ್ರ ಅವರಿಂದ ತಿಳಿದಿದ್ದವರು ಹೆಚ್ಚು ಅಕ್ಕರಿಂದ ನೋಡಿಕೊಳ್ಳುತ್ತಿದ್ದರು. ಆ ವಯಸ್ಸಿನ ಹೆಂಗಸರಿಂದ ಪ್ರೀತಿಯನ್ನು ಬಯಸಿದ್ದ ಪಾವನಿ ಅವರನ್ನು ತನ್ನ ತಾಯಿಯ ಸ್ಥಾನದಲ್ಲಿ ನೋಡುತ್ತಾ ಅಮ್ಮ ಎಂದೇ ಕರೆದಿದ್ದಳು. ಇಂದ್ರಾಣಿ ಅವರು ಗೌತಮ್ ಇವಳಿಗೆ ತಂಗಿ ಸ್ಥಾನ ಕೊಟ್ಟಿದ್ದಾನೆ ಎಂದರೆ ನನಗೆ ಮಗಳೇ ಎಂದುಕೊಂಡವರು ಅವಳನ್ನು ಹೊರಗಿನವರಂತೆ ಕಾಣದೆ ಆ ಮನೆಯ ಮಗಳಂತೆ ನಡೆಸಿಕೊಂಡಿದ್ದರು. ಮುದ್ದು ಮುದ್ದು ಮಾತನಾಡುತ್ತಾ ಪ್ರಶ್ನೆಗಳನ್ನು ಕೇಳ್ತಾ ಓಡಾಡುವ ಪ್ರಕೃತಿ ಎಲ್ಲರ ಕಣ್ಮಣಿಯಾಗಿದ್ದಳು. ಚೆನ್ನಯ್ಯನಿಗೂ ಅಷ್ಟಾಗಿ ಆರೋಗ್ಯ ಇನ್ನೂ ಸರಿ ಹೋಗದ ಕಾರಣ ಪಾವನಿ ಇಂದ್ರಾಣಿ ಇಬ್ಬರು ಅವನ ಜೊತೆ ಸೇರಿಕೊಂಡು ಮಧ್ಯಾಹ್ನದ ಅಡುಗೆ ಮಾಡಿದರು. ಗಡಿಯಾರದ ಕಡೆ ನೋಡಿದ ಇಂದ್ರಾಣಿ, ಪಾವನಿ, ನಿನ್ನ ಅಣ್ಣನಿಗೆ ಫೋನ್ ಮಾಡಿ ಊಟಕ್ಕೆ ಬರಲು ಹೇಳು, ಬೆಳಿಗ್ಗೆ ಸರಿಯಾಗಿ ತಿನ್ನಲಿಲ್ಲ, ಹೇಗೋ ಬೇಗ ಬರ್ತಾನೆ ಎಂದು ಹೇಳಿದ್ದಾನೆ ಎಂದಿದ್ದರು. ಪಾವನಿಯಿಂದ ಕರೆ ಬಂದಾಗ ಮಾತನಾಡಿದ ಗೌತಮ್, ಕೆಲಸ ಮುಗಿಯಿತು, ಈಗ ಆಫೀಸ್ನಿಂದ ಹೊರಡ್ತಿದ್ದೇನೆ ಎಂದಿದ್ದ. ಕಾರಿನ ಬಳಿಗೆ ನಡೆಯುತ್ತಲೇ ಎಕ್ಸಾಮ್ ಮುಗಿದಿರುತ್ತದೆ, ಕಾಯುತ್ತಿರುತ್ತಾಳೆ ಎಂದುಕೊಂಡೇ ಬೇಗ ಬೇಗ ನಡೆದಿದ್ದ. ಕಾಲೇಜ್ ಬಳಿ ಕಾರು ನಿಲ್ಲಿಸಿದವನು ಸುತ್ತಲೂ ನೋಟ ಹರಿಸಿದ. ಇನ್ನೂ ಬಂದಿಲ್ಲ, ಈ ವೇಳೆಗೆಲ್ಲ ಎಕ್ಸಾಮ್ ಮುಗಿದಿರಬೇಕಲ್ವಾ ಅಂದುಕೊಳ್ಳುತ್ತಿದ್ದಂತೆ ದೊಡ್ಡ ದೊಡ್ಡ ಹೆಜ್ಜೆ ಇಟ್ಟು ಬೇಗ ಬೇಗ ಬರುತ್ತಿದ್ದ ಅವಳ ನೋಡಿ ಕಾರನ್ನು ಅವಳ ಕಡೆಗೆ ನಡೆಸಿದ್ದ. ಬಾಗಿಲು ತೆರೆಯುತ್ತಲೇ ಕುಳಿತವಳು ಸುಧಾರಿಸಿಕೊಳ್ಳುವಂತೆ ಕಂಡಾಗ, ಎಲ್ಲೋಗಿದೆ, ಗೇಟಿನ ಮುಂದೆ ಇರು ಅಂತ ಹೇಳಿದೆ ತಾನೆ, ಮಾಮೂಲಿ ದಾಟಿಯಲ್ಲಿ ಕೇಳಿದ್ದ. ಅವನು ಹೇಳಿದ ರೀತಿ ಅವಳು ಹೆಚ್ಚು ಯೋಚಿಸಲಿಲ್ಲ. ಒಂದು ರೀತಿ ಅಭ್ಯಾಸವಾದಂತೆ ಆಗಿ ಹೋಗಿತ್ತು. ಕೈಯಲ್ಲಿದ್ದ ಗಿಫ್ಟ್ ಪ್ಯಾಕ್ ತೋರಿ, ತಾತನಿಗೆ ನನ್ನ ಕಡೆಯಿಂದ ಪುಟ್ಟ ಗಿಫ್ಟ್, ಅವರು ಹೆಚ್ಚು ಇಷ್ಟಪಡುವ ಸಾಹಿತ್ಯ, ಕನ್ನಡ ಕಾದಂಬರಿ ಎಂದಿದ್ದಳು ಮುಗ್ಧವಾಗಿ. ನನ್ನ ತಾತನಿಗೆ ಪುಸ್ತಕಗಳನ್ನು ಓದೋ ಅಭ್ಯಾಸ ಇರುವುದು ನೆನಪಾಗಿ ಒಳ್ಳೆಯ ಉಡುಗೊರೆ, ಆದರೆ ನಾನು ಕೂಡ ಏನಾದರೂ ಕೊಡಿಸ್ಬೇಕು, ಏನು ಕೊಡಿಸುವುದು? ಹೌದು, ತಾತನಿಗೆ ಮೊದಲಿನಿಂದಲೂ ವಾಚ್ಗಳ ಬಗ್ಗೆ ಆಸಕ್ತಿ ಜಾಸ್ತಿ, ವಾಚ್ ಗಿಫ್ಟ್ ಮಾಡೋಣ ಎಂದುಕೊಂಡವನು ಕಾಂಪ್ಲೆಕ್ಸ್ ಒಂದರ ಮುಂದೆ ಕಾರನ್ನು ಪಾರ್ಕಿಂಗಲ್ಲಿ ನಿಲ್ಲಿಸಿದ. ಒಬ್ಬಳನ್ನೇ ಬಿಟ್ಟು ಹೋಗಲು ಮನಸ್ಸಾಗಲಿಲ್ಲ. ಅವಳನ್ನು ಜೊತೆಗೆ ಕರೆದುಕೊಂಡೇ ನಡೆದಿದ್ದ. ಕೊನೆ ಕ್ಷಣದ ಆಯ್ಕೆಯಲ್ಲಿ ತನ್ನ ಬಿಗುಮಾನ ಬಿಟ್ಟು ಅವಳ ಒಪ್ಪಿಗೆಯನ್ನು ಕೇಳಿ ಸೆಲೆಕ್ಟ್ ಮಾಡಿ ಪ್ಯಾಕ್ ಮಾಡಿಸಿದ್ದ. ಮನೆಯೊಳಗೆ ಕಾಲಿಡುತ್ತಲೇ ಕಣ್ಮನ ತನಿಸುವಂಥ ದೃಶ್ಯ. ಇಂದ್ರಾಣಿ ಅವರು ಪಾವನಿಗೆ ಜಡೆ ಎನೆಯುತ್ತಿದ್ದಾರೆ. ಮಹೇಂದ್ರ ಅವರು ಪ್ರಕೃತಿಯನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ಕತೆ ಹೇಳುತ್ತಿದ್ದರು. ಇಲ್ಲೇ ಸನಿಹದಲ್ಲಿ ಕುಳಿತು ಕಥೆಯ ಬಗ್ಗೆ ಪ್ರಶ್ನೆಗಳನ್ನು ಕೇಳುತ್ತಿದ್ದ ಚಿನ್ನಯ್ಯ. ಒಂದು ಕ್ಷಣ ಗೌತಮ್ಗೆ ನಾನು ಮೊದಲೆಲ್ಲ ಮನೆಗೆ ಬಂದಾಗ ನಿಶಬ್ದ ತನ್ನನ್ನು ಎದುರುಗೊಳ್ಳುತ್ತಿದ್ದದ್ದು ನೆನಪಾಗಿತ್ತು. ತನ್ನನ್ನು ನೋಡುತ್ತಲೇ ಎಲ್ಲರ ಮುಖದಲ್ಲಿದ್ದ ಹರಳಿದ ನಗುವ ನೋಡಿ ಏನು ಹೇಳಬೇಕು, ಹೇಗೆ ಪ್ರತಿಕ್ರಿಯೆ ನೀಡಬೇಕು ಎಂದು ತಿಳಿಯದೆ ಫ್ರೆಶ್ ಆಗಿ ಬರ್ತೇನೆ ಎಂದು ಹೇಳಿ ತನ್ನ ರೂಮಿನತ್ತ ನಡೆದಿದ್ದ. ಸ್ವಲ್ಪ ಸಮಯ ಹಾಗೆ ಕುಳಿತು ಬಿಟ್ಟ. ಯಾವಾಗಲೂ ನಿಶಬ್ದವಾಗಿರುತ್ತಿದ್ದ ಮನೆಯಲ್ಲಿ ಕಲರವ ಇಷ್ಟವಾಗಿತ್ತು. ಪ್ರಕೃತಿಯ ತುಂಟಾಟಕ್ಕೆ ಪಾವನಿ, ತಾತ ಇವಳು ತುಂಬ ಹೆಚ್ಚಿಕೊಂಡಿದ್ದಾಳೆ, ನಿಮ್ಮ ಕೈಯಲ್ಲಿ ಸುಧಾರಿಸಲು ಆಗೋದಿಲ್ಲ, ಇರು ನಿಮಗೆ ಮಾಮನಿಗೆ ಹೇಳ್ತೇನೆ ಎಂದಾಗ ಮಹೇಂದ್ರ ಅವರು ಪ್ರಕೃತಿ ಪರವಾಗಿ ನಿಂತು, ನಿಮ್ಮ ಅಣ್ಣನಿಗೆ 2 ಕೊಂಬಿಲ್ಲ ಅಂತ ಹೇಳುಪುಟ್ಟಿ ಎಂದಿದ್ದರು. ಅವರ ಮಾತುಗಳು ಗೌತಮ್ಗೆ ಸ್ಪಷ್ಟವಾಗಿ ಕೇಳಿತು. ಇಷ್ಟು ದಿನ ನಾನು ತಾತ ಇಬ್ಬರೇ ಇದ್ದದ್ದು, ಈಗ ನಾನು ಒಬ್ಬರಿಗೆ ಅಣ್ಣ, ಇನ್ನೊಬ್ಬಳಿಗೆ ಮಾಮ, ಒಬ್ಬನಿಗೆ ಭಾವ, ಇನ್ನು ಬೇಡದೆ ಬಂದ ತಾಯಿಯ ಮಗ. ಯೋಚಿಸ್ತಲೇ ಕೊನೆಯದಾಗಿ ಕಣ್ಣೆದುರು ನಿಂತವಳು ಚಂದನ. ಅವಳಿಗೆ 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 ಮನ ಪದೇ ಪದೇ ಪ್ರಶ್ನಿಸಿತು. ನಾಲಾಯಕ್ ಬೈದುಕೊಂಡವನು ಮೊದಲ ದಿನ ಅವಳನ್ನು ಕಂಡ ಕ್ಷಣ ನೆನಪು ಮಾಡಿಕೊಂಡಿದ್ದ. ಪೂಜೆಯ ಸಮಯದಲ್ಲೂ ಕೂಡ ಮುಖದಲ್ಲಿ ತುಂಬಿದ ನಗು, ತೃಪ್ತಿ, ಶಾಂತಿ ನೆನಪಾದಾಗ ಮೊದಲ ಬಾರಿ ಅವಳು ಹೆದರಿದ್ದು, ಕಣ್ಣಲ್ಲಿ ನೀರು ಬಂದಿದ್ದು ನನ್ನಿಂದಲೇ ಎನಿಸ್ತದೆ. ಅದರಲ್ಲೂ ಮೊನ್ನೆ, ಛೇ, ಯಾಕೆ ಅವಳನ್ನು ನೋಡಿದರೆ ದ್ವೇಷಿಸಬೇಕು, ನನ್ನಿಂದ ದೂರ ಕಳಿಸಬೇಕು, ಅವಳಿಗೆ ನೋವಾಗುವಂತೆ ಮಾತನಾಡಬೇಕು ಎನಿಸ್ತದೆ ಎಂದುಕೊಳ್ಳುತ್ತಲೇ ಒಲ ಮನಸ್ಸು, ಅದಕ್ಕಿಂತ ಹೆಚ್ಚಾಗಿ ಯಾಕೆ ಅವಳ ಕಾಳಜಿ ಮಾಡ್ತೀಯಾ, ಅವಳ ಸನಿಹ ಬಯಸ್ತೀಯಾ, ಯೋಚಿಸಿ ನೋಡು ಎಂದು ಕೇಳಿತ್ತು. ಎದ್ದು ನಿಂತವನು ಇವಳು ಬದುಕಿಗೆ ಬಂದ ಮೇಲೆ ಬರೀ ಪ್ರಶ್ನೆಗಳೇ. ತಲೆ ಕೊಡವಿ ಬಚ್ಚಲು ಮನೆ ಕಡೆ ನಡೆದ. ಗೌತಮ್ ಬರುವಷ್ಟರಲ್ಲಿ ಎಲ್ಲರೂ ಊಟಕ್ಕೆ ಕುಳಿತಿದ್ದರು. ಚೆನ್ನಯ್ಯ ಬಾಲೆ ಎಲೆ ಹಿಡಿದು ಬಂದು, ಬನ್ನಿ ನೀವು ಕುಳಿತುಕೊಳ್ಳಿ ಎಂದಾಗ, ಗೌತಮ್ ನೀನೊಬ್ಬ ಯಾಕೆ, ನೀನು ಎಲೆ ಹಾಕಿಕೊಂಡು ಕುಳಿತುಕೋ, ಬೇಕಾದಾಗ ಏನಾದರೂ ಬಡಿಸ್ಕೊಂಡ್ರೆ ಆಯಿತು ಎಂದಿದ್ದ.
ತನ್ನನ್ನು ಮನೆಯವರಂತೆ ನೋಡುವ ಅವನ ಗುಣ ಮೊದಲೇ ತಿಳಿದಿದ್ದರಿಂದ ಚೆನ್ನಯ್ಯ ಹೆಚ್ಚು ಸಂಭ್ರಮಿಸಲು ಹೋಗಲಿಲ್ಲ. ನಾನು ನಿಧಾನಕ್ಕೆ ತಿಂಡಿ ತಿಂದದ್ದು, ಗ್ಯಾಸ್ಟ್ರಿಕ್ ಮಾತ್ರೆ ತೆಗೆದುಕೊಂಡಿದ್ದೇನೆ, ಇನ್ನು ಅರ್ಧ ಗಂಟೆ ಊಟ ಮಾಡುವಾಗಿಲ್ಲ, ನಿಮಗೆಲ್ಲ ಬಡಿಸಿ ಬಿಡ್ತೇನೆ ಎನ್ನುತ್ತಾ ಬಾಳೆ ಎಲೆ ಕೊಟ್ಟು ಅಡುಗೆ ಮನೆಗೆ ನಡೆದಿದ್ದ. ಖಾಲಿ ಇದ್ದ ಒಂಟಿ ಕುರ್ಚಿ ಚಂದನ ಹಾಗೂ ಪಾವನಿಯ ನಡುವೆ ಇತ್ತು. ಮೊದಲಾಗಿದ್ದರೆ ಏನಾದರೂ ಹೇಳುತ್ತಿದ್ದನೇನು, ಈಗ ಮಾತೇ ಬರದವನಂತೆ ಇಬ್ಬರ ನಡುವೆ ಬಂದು ಕುಳಿತಿದ್ದ. ಆ ಕ್ಷಣ ನೆನಪಾದಾಗ ತನಗೆ ಮಾತ್ರ ಕೇಳುವಷ್ಟು ಮೆಲ್ಲಗೆ ಕೇಳಿದ. ಎಕ್ಸಾಮ್ ಹೇಗೆ ಮಾಡಿದ್ಯಾ ಎಂದಿದ್ದ. ಎಲ್ಲರ ಎದುರು ದನಿ ಮೂಡದೇ ಇದ್ದರೂ ಚೆನ್ನಾಗಿ ಬರೆದಿರುವೆ ಎನ್ನುವಂತೆ ಕಣ್ಣಿನಲ್ಲೇ ಹೇಳಿದ್ದಳು. ಮಹೇಂದ್ರ ಅವರು ಮನಸ್ಸಿಗೆ ಹಿತ ನೀಡುವ ಒಂದೆರಡು ಇಂದಿನ ದಿನಗಳ ವಿಷಯಗಳನ್ನು ಹೇಳಿ ಎಲ್ಲರನ್ನೂ ನಗಿಸಿದ್ದರು. ಹಾಗೆ ಎಲ್ಲರೊಟ್ಟಿಗೆ ಸೇರಿ ಮಾತನಾಡುತ್ತಾ ಊಟ ಮಾಡಿದ್ದು ಒಂದು ಒಳ್ಳೆಯ ಸಮಯವನ್ನು ಆಸ್ವಾದಿಸಿದಂತೆ ಎನಿಸಿತು. ಎಲ್ಲರೂ ಹಾಲ್ನಲ್ಲಿ ಮಾತನಾಡ್ತಾ ಕುಳಿತಾಗ ಗೌತಮ್ ತಾನೂ ಹಾಗೆ ರೂಮಿಗೆ ಹೋಗುವುದು ಶಿಷ್ಟಾಚಾರ ಅಲ್ಲ, ಪಾವನಿಗೆ ಬೇಸರ ಆಗ್ಬೋದೆನಿಸಿ ಅವರ ನಡುವೆ ಕುಳಿತಿದ್ದ. ಪಾವನಿ ತಾನೇ ಹಣ್ಣುಗಳನ್ನು ಕಟ್ ಮಾಡಿ ಒಂದು ತಟ್ಟೆಯಲ್ಲಿ ಇಟ್ಟುಕೊಂಡು ಅವರ ಕಡೆಗೆ ನಡೆದವಳು ಯಾಕೋ ಕಣ್ಣುಗಳಿಗೆ ಕತ್ತಲೆ ಕವಿದಂತೆ ಎನಿಸಿ ಆಸರೆಗೆ ಸಿಕ್ಕ ಗೋಡೆಯ ಮೇಲೆ ಕೈಯಿಟ್ಟು ಮಬ್ಬಾಗಿ ಕಾಣುತ್ತಿದ್ದ ಗೌತಮ್ನ ನೋಡುತ್ತಾ ಅಣ್ಣ ಎಂದು ಕೂಗುತ್ತಾ ಕೆಳಗೆ ಕುಸಿದು ಬೀಳುವಷ್ಟರಲ್ಲಿ ಒಂದೇ ಉಸಿರಿಗೆ ಅವಳ ಬಳಿ ಓಡಿದ ಗೌತಮ್ ನೆಲಕ್ಕೆ ತಾಗುವ ಮುನ್ನ ಅವಳನ್ನು ಹಿಡಿದುಕೊಂಡಿದ್ದ. ಪೂರ್ತಿ ಪ್ರಜ್ಞೆ ಕಳೆದುಕೊಂಡಿದ್ದ ಅವಳ ನೋಡಿ ಗಾಬರಿಗೆ ಬಿದ್ದವನು ಪಾವನಿ ನೋಡಿಲ್ಲಿ ಕಣ್ಣು ಬಿಡು ಎನ್ನುತ್ತಾ ಎಚ್ಚರಿಸುವ ಪ್ರಯತ್ನ ಮಾಡಿದ್ದ. ಕಣ್ಣು ತೆರೆಯದೇ ಇದ್ದಾಗ ಎಲ್ಲರಿಗೂ ಗಾಬರಿಯಾಗಿತ್ತು. ಹಾಗೆಯೇ ಅವಳನ್ನು ಎತ್ತಿಕೊಂಡು ಮನೆಯ ಹೊರಗೆ ನಡೆದಿದ್ದ. ಅವನು ಕರೆಯದೇ ಇದ್ದರೂ ಇಂದ್ರಾಣಿ ಅವನ ಜೊತೆಗೆ ನಡೆದಿದ್ದರು. ಚೆನ್ನಯ್ಯ ಅವನಿಗಿಂತ ಮೊದಲೇ ಓಡಿ ಬಂದು ಕಾರಿನ ಬಾಗಿಲು ತೆರೆದಿದ್ದ. ಇಂದ್ರಾಣಿ ಕಾರಿನಲ್ಲಿ ಕುಳಿತವರು ಅವಳ ತಲೆಯನ್ನು ತಮ್ಮ ಭುಜಕ್ಕೆ ಒರಗಿಸಿಕೊಂಡಿದ್ದರು. ಇಂದ್ರಾಣಿ ಅವರು ಮೊದಲ ಬಾರಿ ಗೌತಮ್ನ ಕಾರಿನಲ್ಲಿ ಕುಳಿತಿದ್ದರು. ಆದರೆ ಅವನಿಗೆ ಅವರತ್ತ ಗಮನವಿಲ್ಲ. ಕಾರನ್ನು ತಮ್ಮ ಫ್ಯಾಮಿಲಿ ಡಾಕ್ಟರ್ ಇದ್ದ ಆಸ್ಪತ್ರೆಯ ಕಡೆಗೆ ತಿರುಗಿಸಿದ. ಡಾಕ್ಟರ್ ಪಾವನಿಯನ್ನು ಪರೀಕ್ಷಿಸುತ್ತಿದ್ದ ಸಮಯದಲ್ಲಿ ರಮೇಶ್ಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ದ. ಗಾಬರಿ ಬಿದ್ದ ರಮೇಶ್, ವಾರದಿಂದ ಹೀಗೆ ಮಂಕಾಗಿದ್ದಾಳೆ, ಕೇಳಿದರೆ ಹುಷಾರಾಗಿದ್ದೀನಿ ಎನ್ನುತ್ತಿದ್ಲು, ನಿಮ್ಮ ಮನೆಗೆ ಬರುವ ಖುಷಿಯಲ್ಲಿ ಎಲ್ಲ ಮರೆತಿದ್ಲು, ನಾನೊಬ್ಬಳೇ ಇರುವ ಬೇಸರಕ್ಕೆ ಹೀಗೆ ಇದ್ದಾಳೇನೋ ಎಂದುಕೊಂಡೆ, ಬೇಗ ಬರ್ತೀನಿ ಎನ್ನುತ್ತಾ ಆಸ್ಪತ್ರೆಯ ವಿಳಾಸ ತಿಳಿದುಕೊಂಡು ಆ ಕ್ಷಣವೇ ಹೊರಟಿದ್ದ. ಪರೀಕ್ಷಿಸಿದ ಹೊರಬಂದ ಡಾಕ್ಟರ್ ಶೀಲಾ ಮೊದಲು ಕಾಂಗ್ರ್ಯಾಚುಲೇಷನ್ ಎಂದು ವಿಶ್ ಮಾಡಿದವರು ಪಾವನಿ ಗರ್ಭಿಣಿ ಎಂದು ತಿಳಿಸಿದ್ದರು. ಎಲ್ಲರ ಮುಖದಲ್ಲೂ ಒಂದು ಸುಂದರ ನಗು ಅರಳಿತು. ಅದೇ ಸಮಯಕ್ಕೆ ಗಾಬರಿಯಿಂದ ಆಸ್ಪತ್ರೆಗೆ ಬಂದ ರಮೇಶ್ಗೆ ಗೌತಮ್ ವಿಷಯ ತಿಳಿಸಿದ. ರಮೇಶ್ ಮುಖದಲ್ಲಿ ಸಂಭ್ರಮ ಇರಲಿ ಒಂದು ಸಣ್ಣ ನಗು ಕೂಡ ಮೂಡಲಿಲ್ಲ. ಗೌತಮ್ ಹಾಗೂ ಇಂದ್ರಾಣಿ ಅವರಿಗೆ ಪ್ರಶ್ನೆ ಎನಿಸಿತು. ಗೌತಮ್, ಯಾಕೆ, ವಿಷಯ ತಿಳಿದು ನೀನು ಸಂತೋಷವಾಗಿಲ್ವಾ ಎಂದು ಕೇಳಿದ್ದ. ಮನದಲ್ಲಿ ಬೇಡದ ಅನುಮಾನ ತುಂಬಿಕೊಂಡು, ರಮೇಶ್, ಪಾವನಿಗೆ ಮೊದಲ ಹೆರಿಗೆಯಲ್ಲಿ ಸಮಸ್ಯೆ ಆಗಿತ್ತು, ಅದಕ್ಕೆ ಮತ್ತೆ ಮಗು ಬೇಡ ಎಂದು ನಿರ್ಧರಿಸಿದೆ, ಆದರೆ ಎಂದವನು ತಲೆ ತಗ್ಗಿಸಿದ. ಗೌತಮ್, ಮೊದಲ ಹೆರಿಗೆಯಲ್ಲಿ ಏನಾಗಿತ್ತು ಎನ್ನುವುದನ್ನೆಲ್ಲ ಡಾಕ್ಟರ್ ಬಳಿ ತಿಳಿಸಿ ಅವರ ಸಲಹೆ ತೆಗೆದುಕೊಂಡು ಈ ಬಾರಿ ಪಾವನಿಯನ್ನು ಚೆನ್ನಾಗಿ ನೋಡಿಕೊಂಡ್ರೆ ಆಯಿತು ಎಂದುಕೊಂಡೆ ಶೀಲಾ ಅವರ ಕ್ಯಾಬಿನ್ ಕಡೆ ನಡೆದಿದ್ದ. ಅವರ ಜೊತೆ ಒಂದಿಷ್ಟು ಹೊತ್ತು ಚರ್ಚಿಸಿದ ನಂತರ ಇಬ್ಬರ ಮನಸ್ಸಿಗೂ ಸಮಾಧಾನ ಎನಿಸಿತು. ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುವ ಭರವಸೆ ಕೊಟ್ಟು ಹೊರಗೆ ಬಂದಿದ್ದರು. ಈ ವೇಳೆಗಾಗಲೇ ವಿಷಯ ತಿಳಿದಿದ್ದ ಪಾವನಿ ಮುಖದಲ್ಲಿ ಸಂಭ್ರಮ ಮನೆ ಮಾಡಿತ್ತು. ರಮೇಶ್ ಅವಳ ಕೈ ಹಿಡಿದು ಮೆಲ್ಲಗೆ ಸಾರಿ ಎಂದಿದ್ದ. ಪಾವನಿ, ತುಂಬ ದಿನಗಳಿಂದ ಕಾಯ್ತಿದ್ದೆ, ನಮ್ಮ ಪ್ರಕೃತಿಗೆ ತಮ್ಮನೋ ತಂಗಿಯೋ ಬೇಕು, ಆಗ ನಮ್ಮ ಕುಟುಂಬ ಪೂರ್ಣವಾಗುತ್ತದೆ, ಜೊತೆಗೆ ಇಬ್ಬರು ಮಕ್ಕಳನ್ನು ಒಟ್ಟಿಗೆ ಬೆಳೆಸಿಬಿಟ್ರೆ ನಂತರ ನಾನು ಕೂಡ ಕೆಲಸಕ್ಕೆ ಸೇರಿಕೊಳ್ಬೋದು ಎಂದಿದ್ಲು. ಅಲ್ಲೇ ಇದ್ದ ಗೌತಮ್, ಆ ವಿಷಯವೆಲ್ಲ ಈಗ ಬೇಡ, ಮನೆಗೆ ಹೋಗಲು ಹೇಳಿದ್ದಾರೆ, ಅದನ್ನೆಲ್ಲ ಯೋಚಿಸಲು ಇನ್ನೂ ತುಂಬ ಸಮಯ ಇದೆ, ಈಗ ನಿಮ್ಮ ಆರೋಗ್ಯ ಮುಖ್ಯ ಎಂದವನು. ಮಹೇಂದ್ರ ಅವರಿಂದ ಬಂದ ಫೋನ್ ಕಾಲ್ ರಿಸೀವ್ ಮಾಡಿ ವಿಷಯ ತಿಳಿಸಿ ಮನೆಗೆ ಬರುತ್ತಿರುವುದಾಗಿ ಹೇಳಿದ್ದ. ಪಕ್ಕದಲ್ಲಿ ನಿಂತಿದ್ದ ಚಂದ್ರನಲ್ಲಿಗೆ ಮಹೇಂದ್ರ ಅವರು ವಿಷಯ ತಿಳಿಸಿದ್ದರು. ಅಲ್ಲೇ ಇದ್ದೆ ಚೆನ್ನಯ್ಯ, ಹಾಗಾದರೆ ಅವರು ಬರುವಷ್ಟರಲ್ಲಿ ಗಸಗಸೆ ಪಾಯಸ ಮಾಡಿಬಿಡ್ತೇನೆ ಎಂದು ಹೇಳಿ ಅಡುಗೆ ಮನೆ ಸೇರಿದ್ದರು. ಕೆಲ ಸಮಯಕ್ಕೆಲ್ಲ ಎಲ್ಲರೂ ದೀಪಾಂಜಲಿಗೆ ಬಂದು ಸೇರಿದ್ದರು. ರಮೇಶ್ಗೆ ಆತಂಕ ಇದ್ದರೂ ಡಾಕ್ಟರ್ ನೀಡಿದ ಭರವಸೆ ಮನಸ್ಸಿಗೆ ನೆಮ್ಮದಿ ಎನಿಸಿತು. ಎಲ್ಲರೊಟ್ಟಿಗೆ ಮಾತನಾಡುತ್ತಾ ಕುಳಿತವನು, ಗೌತಮ್, ಏನದು ಅಷ್ಟೊಂದು ಯೋಚಿಸ್ತಿದ್ಯಾ ಎಂದಾಗ, ರಮೇಶ್ ಮುಂದಿನ ತಿಂಗಳು ಒಂದು ಟ್ರೈನಿಂಗ್ ಎಂದು 2 ತಿಂಗಳ ಮಟ್ಟಿಗೆ ಗೋವಾಕ್ಕೆ ಹೋಗಬೇಕಾಗಿದೆ, ಹಾಗೆಲ್ಲ ಪಾವನಿಯನ್ನು ಹೇಗೆ ಒಂಟಿಯಾಗಿ ಎನ್ನುತ್ತಲೇ ತನ್ನ ಮಾತನ್ನು ಅಷ್ಟಕ್ಕೆ ನಿಲ್ಲಿಸಿದ. ಗೌತಮ್, ನೀನು ಟ್ರೈನಿಂಗ್ ಹೋಗದೇ ಇದ್ದರೂ ಕೂಡ ಪಾವನಿಯನ್ನು ನಿನ್ನ ಮನೆಗೆ ಸದ್ಯಕ್ಕೆ ಕಳಿಸೋದಿಲ್ಲ. ಇಂದು ಅವಳು ತಲೆ ಸುತ್ತಿ ಬೀಳುತ್ತಿದ್ದದ್ದು ನೋಡಿದರೆ ಅಲ್ಲಿಗೆ ಕಳಿಸೋ ಬಗ್ಗೆ ಯೋಚಿಸಬೇಕೆನಿಸ್ತಿಲ್ಲ
ನಿನ್ನ ಕೆಲಸಕ್ಕೆ ಹೋದ ನಂತರ ಒಬ್ಬಳೇ ಇರ್ತಾಳೆ. ಸದ್ಯಕ್ಕೆ ಪಾವನಿ ಪ್ರಕೃತಿ ಇಲ್ಲೇ ಇರ್ತಾರೆ. ನೀನು ಕೂಡ ಇಲ್ಲೇ ಇರು. ಸಮಯ ಸಂದರ್ಭ ಅರ್ಥ ಮಾಡಿಕೋ ಎಂದಿದ್ದ ರಮೇಶ್. ಆದರೂ ಇಲ್ಲಿ ಮೂವರು ಹೇಗೆ ಇರುವುದು ಎಂದು ನಿಧಾನಕ್ಕೆ ಹೇಳಿದ ಗೌತಮ್ ಗಂಭೀರವಾಗಿ. ಹೇಗೆ ಅಂದರೆ ಅವಳ ಅಣ್ಣನ ಮನೆಯಲ್ಲಿ ಅವಳಿರ್ತಾಳೆ. ನಾನು ಅಂದು ಬಾಯಿ ಮಾತಿಗೆ ಹೇಳಿಲ್ಲ. ಮನಸ್ಸಿನಿಂದ ಅವಳನ್ನು ನನ್ನ ತಂಗಿ ಎಂದು ಒಪ್ಪಿಕೊಂಡು ಆಗಿದೆ. ಅವಳ ಜವಾಬ್ದಾರಿ ನನ್ನದೇ ಎಂದಿದ್ದ. ತನ್ನ ಪರಿಸ್ಥಿತಿ ಅರಿವಿದ್ದ ರಮೇಶ್ ಹೆಚ್ಚು ವಾದಿಸಲು ಹೋಗಲಿಲ್ಲ. ಅವನಿಗೆ ಕೂಡ ಇತ್ತೀಚೆಗೆ ಇಂಥ ಒಂದು ಅನುಮಾನ ಬಂದಾಗ ಗಾಬರಿ ಆಗ್ತಿತ್ತು. ಮೊದಲ ಬಾರಿ ಆದಂತೆ ಈ ಬಾರಿಯೂ ತೊಂದರೆ ಆದರೆ ಹೇಗೆ ಎಂದು. ಪಾವನಿ ಗೌತಮ್ ಇಷ್ಟು ಖಡಾಖಂಡಿತವಾಗಿ ಹೇಳಿದ ನಂತರ ಇಂದ್ರಾಣಿ ಅವರನ್ನು ಒಮ್ಮೆ ನೋಡುತ್ತಾ ಇಲ್ಲೇ ಇರಲು ಒಪ್ಪಿಕೊಂಡಿದ್ದಳು. ನಂತರ ಮಾತು ಶುರುವಾಗಿದ್ದು ಯಾವ ರೂಮಿನಲ್ಲಿ ಉಳಿಸುವುದು ಎಂದು. ಎಲ್ಲ ರೂಮ್ಗಳು ಹಾಲ್ನಿಂದ ಸ್ವಲ್ಪ ದೂರದಲ್ಲಿದ್ದವು. ಇಂದ್ರಾಣಿ ಅವರು ಉಳಿದುಕೊಂಡಿದ್ದ ಗೆಸ್ಟ್ ರೂಮ್ ಅವರಿಗೆ ಆ ಕ್ಷಣ ಬೇಕೆನಿಸಿದ ಎಲ್ಲ ಅನುಕೂಲಗಳನ್ನು ಒಳಗೊಂಡಿತ್ತು. ಜೊತೆಗೆ ಗಾಳಿ ಬೆಳಕಿನ ವ್ಯವಸ್ಥೆ ಕೂಡ ಚೆನ್ನಾಗಿತ್ತು. ಮಹೇಂದ್ರ ಅವರು ಅದನ್ನು ಸೂಚಿಸಿ, ಇಂದ್ರಾಣಿ ನೀನು ಯಾವ ರೂಮಿನಲ್ಲಿ ಉಳಿದುಕೊಳ್ತೀಯಾ ಎಂದು ಹೇಳಿ ಮತ್ತೆ ಅವರೇ, ನಾನು ಮಹಡಿ ಮೇಲಿನ ರೂಮ್ಗೆ ಹೋಗಿ ನಿನಗೆ ನನ್ನ ರೂಮ್ ಬಿಟ್ಕೊಡೋಣ ಎಂದರೆ ನನಗೆ ಕಾಲು ನೋವಿದೆ. ಈ ವಯಸ್ಸಿನಲ್ಲಿ ಮಹಡಿ ಹತ್ತಿ ಇಳಿದು ಮಾಡಲಾಗುವುದಿಲ್ಲ. ಇನ್ನು ನಿನ್ನನ್ನು ಅಲ್ಲೇ ಇರು ಎಂದು ಹೇಳೋಣ ಎಂದರೆ ನಿನಗೂ ಮಂಡಿ ನೋವಿದೆ. ಏನು ಮಾಡುವುದು ಎಂದಿದ್ರು ಪಾವನಿ. ನನ್ನಿಂದ ಯಾರಿಗೂ ಸಮಸ್ಯೆ ಆಗೋದು ಬೇಡ, ನಾನೇ ಮಹಡಿ ಮೇಲಿನ ರೂಮಿನಲ್ಲಿ ಇರ್ತೇನೆ ಎಂದಿದ್ದರು. ಇಂದ್ರಾಣಿ ಅವರು, ಬೇಡ ಪಾವನಿ, ಈ ಸ್ಥಿತಿಯಲ್ಲಿ ನೀನು ಮಹಡಿ ರೂಮಿನಲ್ಲಿ ಇರುವುದು ಬೇಡ. ಈಗ ನಾನು ಉಳಿದುಕೊಂಡಿರುವ ರೂಮಿನಲ್ಲೇ ಇರು ಎಂದಿದ್ದರು. ಚಂದನ ನಡುವೆ ಮಾತನಾಡುವುದು ಬೇಡ ಎಂದುಕೊಂಡೆ. ಆಂಟಿ, ನೀವು ಪ್ರಸಾದ್ ವರ್ಮಾ ಅಂಕಲ್ ರೂಮಿನಲ್ಲಿ ಉಳಿದುಕೊಳ್ಬಹುದಲ್ವಾ ಎಂದಿದ್ದಳು ಬಾಯಿ ತಪ್ಪಿ. ಎಲ್ಲರ ನೋಟ ಅವಳ ಕಡೆಗೆ ಹರಿದಿತ್ತು. ಚೆನ್ನಯ್ಯ ಅಲ್ಲಿಗೆ ಈ ಹುಡುಗಿಯ ಕತೆ ಎಂದುಕೊಂಡಿದ್ದ ಗೌತಮ್ ಕಣ್ಣುಗಳನ್ನು ನೋಡುತ್ತಾ. ಗೌತಮ್ ಕಣ್ಣಿನಲ್ಲಿ ಕಂಡ ಕಿಡಿ ಎದುರಿಸಲಾಗದೆ ನೋಟ ಬದಲಾಯಿಸಿದ ಚಂದನ ಇನ್ನು 2 ದಿನ ಇವರ ಕೈಗೆ ಸಿಗಬಾರ್ದು ಎಂದುಕೊಂಡಳು. ಕತೆ ಮುಂದುವರಿಯುತ್ತದೆ.